ಶಿವಮೊಗ್ಗ ನಗರದಲ್ಲಿ ಮತ್ತೆ ಗಾಂಜಾ ಹಾವಳಿ ಹೆಚ್ಚಾಗಿದೆ. ಗಾಂಜಾದ ಅಮಲಿನಲ್ಲಿ ಹೊಸ ಕಾರು ಜಖಮಾಗಿದೆ. ಶಿವಮೊಗ್ಗ ನಗರದಲ್ಲಿ ಇದೀಗ ಗಾಂಜಾ ಹಾವಳಿ ಮತ್ತೆ ಮುನ್ನೆಲೆಗೆ ಬಂದಿದೆ. ಕಾರಿನ ಗ್ಲಾಸ್ ಅನ್ನು ಪೀಸ್ ಮಾಡಿದ್ದಾರೆ ಕಿಡಿಗೇಡಿಗಳು. ಶರಾವತಿ ನಗರದ ಹಂದಿ ಜೋಗಿ ಕ್ಯಾಂಪ್ನಲ್ಲಿ ನಡೆದಿರುವಂತಹ ಘಟನೆ ಇದು. ಬೈಕ್ ಮೇಲೆ ಬಂದಂತ ಇಬ್ಬರು ದುಷ್ಕರ್ಮಿಗಳು ಈ ರೀತಿ ಕೃತ್ಯವನ್ನು ಎಸಗಿದ್ದಾರೆ. ಕಾರಿನ ಗ್ಲಾಸ್ ಅನ್ನ ಪೀಸ್ ಮಾಡಿದ್ದಾರೆ. ನಿನ್ನೆ ರಾತ್ರಿ ಮನೆ ಮುಂದೆ ನಿಲ್ಲಿಸಂತ ಕಾರ್ನ ಮೇಲೆ ದಾಳಿಯನ್ನ ಮಾಡಿದ್ದು. 4 ತಿಂಗಳ ಹಿಂದೆ ಕಾರನ್ನ ಖರೀದಿ ಮಾಡಿದ್ರು ಸುರೇಶ್ ಅವರು. ಕೆಲವು ದಿನಗಳಿಂದ ಇಲ್ಲಿ ಕೆಲವು ಪುಂಡ ಪೋಖ್ರಿಗಳು ಮತ್ತು ಗಾಂಜಾ ಸೇರಿಕೊಂಡು ಕುಡ್ಕೊಂಡು ಇಲ್ಲಿ ಬೈಕ್ಗಳಲ್ಲಿ ಓಡಾಡೋದು ಮತ್ತು ಇಲ್ಲಿ ಜನಗಳಿಗೆ ತೊಂದರೆ ಕೊಡೋದು ಇದೇ ರೀತಿ ನಡೀತಾ ಬರ್ತಾ ಇತ್ತು. ನಿನ್ನೆ ತಡರಾತ್ರಿ ಒಂದು ಸುಮಾರು 11:30 ನಾವೆಲ್ಲ ಮನೇಲಿ ಮಲ್ಕೊಂಡಿದ್ದೀವಿ. ಕಾರ್ನ ಬಂದು ಅದರಲ್ಲಿ ಮಚ್ಚು ಅಂತ ಮಚ್ಚು ರೀತಿ ಕಾಣ್ತಾ ಇದೆ. ಅದರಿಂದ ಬಂದು ಕಾರ್ ಗ್ಲಾಸಿಂದ ಹಿಡಿದು ಕಾರೆಲ್ಲ ಪೂರ್ತಿ ಪುಡಿ ಮಾಡಿ ಹೋಗ್ಬಿಟ್ಟಿದ್ದಾರೆ. ಯಾರಂತ ಗೊತ್ತಿಲ್ಲ. ಮತ್ತು ಇಲ್ಲಿ ಸುಮಾರು ಎಲ್ಲರಿಗೂ ತೊಂದರೆಗೆ ಬೈಕ್ಗಳು ಹೊಡೆದೋಗೋದು ಮತ್ತು ಬೈಕ್ಗಳಲ್ಲಿ ಪೆಟ್ರೋಲ್ ಕಳ್ತನ ಮಾಡೋದು ಮತ್ತು ಬೈಕ್ಗಳು ಕಳ್ತನ ಆಗಿದ್ದಾವೆ ಸುಮಾರು. ಹಿಂಗೆ ಕೆಲವು ದಿನಗಳಿಂದ ನಡೀತಾನೆ ಇದೆ. ಮತ್ತು ಈ ನಮ್ಮ ಕಾರ್ ಹೊಸ ಕಾರದು ಸುಮಾರು ಒಂದು 4 ತಿಂಗಳ ಕಾರು. ದಯವಿಟ್ಟು ಪೊಲೀಸ್ ಇಲಾಖೆಗೆ ನಾವು ಮನವಿ ಮಾಡ್ಕೊಳೋದೇನೆಂದರೆ ಉನ್ನತ ಅಧಿಕಾರಿಗಳು ಇದನ್ನು ಚೂರು ಗಮನ ಹರಿಸಿ. ಸರ್, ನಾವಿಲ್ಲಿ ಕಷ್ಟ ಬಿದ್ದು ದುಡ್ಕೊಂಡು ತಿಂತಾಯಿದ್ದೀವಿ ಸರ್. ಇಲ್ಲಿ ನಮಗೆ ತುಂಬ ರಕ್ಷಣೆ ಬೇಕು. ತುಂಬ ಗಲಾಟೆ, ಗಾಂಜಾ ಸೇದೋರು ಮತ್ತು ಕುಡಿಯೋದು, ಇಲ್ಲೇ ಆ ರೋಡಲ್ಲಿ ಗಲಾಟೆ ಮಾಡೋದು, ಗಾಡಿ ಅಂತೇಳಿ ಬಿಟ್ಕೊಂಡು ಹೋಗೋದು, ಹಂಗೆಲ್ಲ ತೊಂದರೆ ಮಾಡ್ತಿದ್ದಾರೆ ಸರ್. ನಮ್ಗೆ ತುಂಬ ತೊಂದರೆ ಮಾಡ್ತಿದ್ದಾರೆ. 11:45 ಆಗಿತ್ತು. ಆ ಕಡೆಯಿಂದ ಬಂದಿದ್ದು ಹೊಡೆದು ಓಡೋಗ್ತಿದ್ದಾನೆ. ಎಲ್ಲ ಜನ ಅಲ್ಲೇ ನಿಂತಿದ್ದಾರೆ. ಹಿಂಗೆಲ್ಲ ನಮ್ಗೆ ತೊಂದರೆ ಮಾಡ್ತಿದ್ದಾರೆ ಸರ್. ನಮ್ಗೆ ರಕ್ಷಣೆ ಬೇಕು. ನಮ್ಗೆ ತುಂಬ ತೊಂದರೆ ಕೊಡ್ತಿದ್ದಾರೆ. ಇಲ್ಲಿ ಸಾಯಂಕಾಲ ಆದರೆ ರೋಡ್ ತುಂಬ ಕೂತಿರ್ತಾರೆ. ಕಾಂಪೌಂಡಲ್ಲೆಲ್ಲ ಚಾಕು ಹಾಕ್ಕೊಂಡು ಅದೇನೋ ಕೂತ್ಕೊಂತಾರೆ ಸರ್. ಭಾಳ ತೊಂದರೆ ಕೊಡ್ತಿದ್ದಾರೆ. ನಮಗೆ ರಕ್ಷಣೆ ಬೇಕು ಸರ್. ಇವತ್ತು ಕಾರಿಗೆ ಹೊಡೆದಿದ್ದಾರೆ, ನಾಳೆ ನಮ್ಮ ಮನ್ಸರಿಗೆ ಹೊಡಿತಾರೆ, ನಮ್ಮ ಮಕ್ಕಳಿಗೆ ಏನಾರು ತೊಂದರೆ ಮಾಡ್ತಾರೆ. ಮಾಡಲ್ಲ ನನಗೆ ತೊಂದರೆ ಮಾಡೋಕ್ಕೇ ಅವ್ರು ಮಾಡ್ತಾ ಇರೋದು. ನಮಗೆ ರಕ್ಷಣೆ ಬೇಕು ಸರ್. ಇಲ್ಲಿ ನಾವು ಇದ್ದಂಥ ದೊಡ್ಡ ಜನ ಅಲ್ಲ, ದೊಡ್ಡ ಮನೆಗಳು ಕಟ್ಕೊಳಕ್ಕೆ. ನಮ್ದು ಅಲ್ಪ ಸ್ವಲ್ಪ ದುಡಿತೀವಿ, ಸಣ್ಣ ಪುಟ್ಟ ಮನೆ ಕಟ್ಕೊಂಡ್ವಿ. ತುಂಬ ಸಾಲ ಮಾಡ್ಕೊಂಡು ನಾವು ಕಾರ್ ತಂದು ಇಟ್ಕೊಂಡಿದ್ವಿ ಸರ್. ಅದನ್ನ ಹೊಡೆದಾಕ್ಬಿಟ್ರು. ನಮ್ಗೆ ಹುಷಾರಿಲ್ಲದಕ್ಕೆ ನಾವು ಕಾರ್ ತಂದ್ಕೊಂಡಿದ್ದು, ನಡೆಯೋಕ್ಕಾಗಲ್ಲ ಅಂತ ಹಿಂಗೆ ಮಾಡಿದ್ದಾರೆ ಸರ್. ನಮ್ಗೆ ರಕ್ಷಣೆ ಬೇಕು. ರಕ್ಷಣೆ ಕೊಡ್ರಿ. ನೀವಿಲ್ಲಾಂದರೆ ನಮ್ಗೆ ಯಾರು ರಕ್ಷಣೆ ಕೊಡ್ತಾರೆ? ನೀವು ರಕ್ಷಣೆ ಕೊಡ್ಬೇಕು ಸರ್ ನಮಗೆ.